ಇರೋರೆ ನೀನು ಆಮೇಲೆ ಇಲ್ಲಿರೋರು ಹೊರಗಡೆಯಿಂದ ಬಂದಾಗ ಧನು ಆರ್ಡರ್ ಇಳಿಸ್ತಾನೆ ನನ್ನ ಫಸ್ಟ್ ಪ್ಲೇಸಲ್ಲಿ ಇಳಿಸ್ತಾ ಅವಾಗ ಅವ್ರು ಬೇರೆಯವ್ರು ಬಂದ್ಬಿಟ್ಟು ನನ್ನ ಮತ್ತೆ ಸ್ವಾಪ್ ಮಾಡಿದ್ರು ಅವಾಗ ನಾನು ಕೇಳಿದೆ ಇಲ್ಲಿರೋ ಒಪಿನಿಯನ್ ಯಾಕೆ ತಗೋತಿದ್ದೀರಾ ನೀವೇನು ನೋಡ್ಕೊಂಡಿದ್ದೀರಾ ಅದನ್ನ ನಾವು ಅದನ್ನ ಕೇಳೋದು ಇಲ್ಲಿ ಬಿಟ್ಟು ಏನು ಕಾಣಿಸಿಲ್ಲ ಬಿಡು ಎಲ್ಲರೂ ಮನೆಯವ್ರದ್ದು ಬಿಡು ಇವಾಗ ನಮ್ಗೆ ನೋಡೋರಿಗೆ ನಿಂದು ಇದು ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್. ನಾನು ಅದನ್ನ ಹೇಳ್ತೀನಿ ಕಟ್ಟಿ ನಾಮಿನೇಷನ್ ಅಲ್ಲಿ ಅವ್ನು ಹೆಸರು ತಗೋದು ಯಾಕೆ ಓಕೆ ಅಟ್ಲೀಸ್ಟ್ ಈಗಾದ್ರೂ ಅವನು ಅದನ್ನ ಸೀರಿಯಸ್ ಆಗಿ ತಗೋತಾನೆ ಅಂತ ಈಗ ತಗೊಂಡು ಈಗ ಬಿಡಿ ಈಗ ಅಂತೆಲ್ಲ ಸ್ಟಾರ್ಟಿಂಗ್ ಇತ್ತು ಓಕೆ ಇಲ್ಲಿ ನೀನು ಅವ್ನು ರೇಗಿಸ್ತಾ ನೀನು ಮಾಮೂಲಿ ಅಣ್ಣ ಅಂತ ಇದೆ ಬಿಡಿ ಇಬ್ರು ಒಂದು ಒಳ್ಳೆ ಫ್ರೆಂಡ್ಸು. ಈಗ ಅವನು ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಬಿಡು ನೀನು ಅಣ್ಣ ಅಂದ್ರೂ ಕಾಮಿಡಿಯಾಗಿ ತಗೋತಾನೆ. ಇದು ತುಂಬಾ ಇದೆ. ಕ್ಯಾಪ್ಟನ್ ರೂಮ್ ಎಂಟ್ರಿ ಬಂದಾಗ್ಲೂ ಅದೇ ಮಾತಾಡ್ತಾರೆ, ಅವಾಗಿಂದಾನೇ ಇದೇ ಟಾಪಿಕ್ ಹೋಗುತ್ತೆ. ಸೊ ನೀವ್ ಹೇಳಿ ಕಾವ್ಯ ಅವರೇ ಯಾರು ಹ್ಯಾಂಡಲ್ ಮಾಡ್ಬೇಕು ನಿಮ್ ಸೋಷಿಯಲ್ ಮೀಡಿಯಾ ನಾವೇ ಹ್ಯಾಂಡಲ್ ಮಾಡಿಸ್ತೀವಿ ಸರ್. ಜಸ್ಟ್ ಹಂಗೆ ಕ್ಯಾಶುಯಲ್ ಆಗಿ ಕೇಳಿದ್ದು ಅಂದ್ರೆ PR ಗೆ ಯಾವ್ದಾದ್ರು ಕೊಟ್ಟಿದ್ಯಾ ಬೇಕಾಗಿರುತ್ತೆ. ಐ ಅಗ್ರಿ, ಬಟ್ ದಿಸ್ ಇಸ್ ನಾಟ್ ಕ್ಯಾಶುಯಲ್, ದಿಸ್ ಬ್ರೇಕಿಂಗ್ ದ ರೂಲ್. ನಿಮ್ಮ ಫ್ಯಾಮಿಲಿ ಒಳಗಡೆ ಬಂದಿರೋ ಇಂಟೆನ್ಷನ್ನೇ ನಿಮ್ಮ ಗೇಮ್ ನ ಸರಿ ಮಾಡಕ್ ಬಂದ ಹಾಗೆ ಇತ್ತು. ಐ ಆಮ್ ಸೋ ಸಾರಿ, ನಿಮ್ಮ ಬ್ರದರ್ ಮಾತಾಡಿರೋ ಒಂದೊಂದು ಲೈನು ನಾಟ್ ಓಕೆ. ಫಸ್ಟ್ ಆಫ್ ಆಲ್ ನೀವಾಗಿ ಇನಿಷಿಯೇಟ್ ಮಾಡ್ತೀರಿ, ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಇಡೀ ಸೀಸನ್ ಅಲ್ಲೇ ನಿಮ್ಗೆ ಬ್ಯಾಲೆನ್ಸ್ ಆಗಿ ಮಾತಾಡೋರು ನೀವು, ನಿಮ್ಗೆ ಗೊತ್ತಿಲ್ವಾ? ಬಿಗ್ ಬಾಸ್ ಅಲ್ಲಿ ಇಷ್ಟು ಸೀಸನ್ ಅಲ್ಲಿ ಪ್ರತಿ ಸಲ ಏನಾದ್ರು ಚಿಕ್ಕ ಪುಟ್ಟ ನಡೆಯೋದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಸೀಸನ್ ವಿಪರೀತವಾಗಿ ಸ್ಟ್ರಿಕ್ಟ್ ಆಗಿದೆ. ಯಾರು ಮಾತಾಡ್ಕೂಡ್ದು. ನಾನು ನಿಮ್ಮ ಫ್ಯಾಮಿಲಿನ ಒಳಗಡೆ ಕಳಿಸಿದಾಗ ಪ್ರತಿಯೊಬ್ಬ